ಹಲೋ ಎಲ್ಲ ನನ್ನ ಟಿ ಎ ಭರ್ತಿಗೆ ಟ್ರೈ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಟೈಗರ್ಸ್ಗೆ ಜೈ ಹಿಂದ. ಸೊ ಟಿ ಎ ರಿಲಿದ್ದ ನೋಟಿಫಿಕೇಶನ್ 2 days ಆಯ್ತು. ಆ ನೋಟಿಸನ್ನು ಆಲ್ಮೋಸ್ಟ್ ಆಲ್ ನೋಟಿಫಿಕೇಶನ್ ಪ್ರತಿಯೊಬ್ಬರು ಕೂಡ ನೋಡ್ಕೊಂಡಿದ್ರಿ ಅಂತ ಅನ್ಕೊಳ್ತಾ ಇದ್ದೀನಿ. ಕೇಳ್ತಾ ಇದ್ರಿ, ಅದರಲ್ಲಿ ಕಮೆಂಟ್ಗಳಾಯಿತು, ಕಾಲ್ಗಳನ್ನು ಟಿ ಎ ರಿಲಿ ನೋಟಿಫಿಕೇಶನ್ ಮಾಡಿದಾರೆ ಸರ್. ನೀವು ನೋಡಿದ್ರೆ ಜೂನ್ ಜುಲೈದ ಅಂತ ಹೇಳಿದಿರಿ, ಅಡ್ವಾನ್ಸ್ ಆಗಿ ನೋಟಿಫಿಕೇಶನ್ ಮಾಡಿರಲ್ಲ. ಸೊ ಇದು ರ್ಯಾಲಿ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಸೊ ಇದಕ್ಕೆ ಎಜುಕೇಷನ್ ಏನು ಬೇಕಾಗುತ್ತೆ, ಸೊ ಎಷ್ಟು ಹುದ್ದೆಗಳಿದಾವೆ, ಇದರಲ್ಲಿ ಬಂದ್ಬಿಟ್ಟು 18 ಹುದ್ದೆಗಳನ್ನ ಮಾತ್ರ ಕರೆದಿರಲ್ಲ, ಇದು ನಿಜಾನ ಸುಳ್ಳ ಅಂತ ಹೇಳಿಕೆಯಿಂದ ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಆದ ಕಾರಣಕ್ಕೋಸ್ಕರ ನಿಮ್ಗೆ ಯಾವುದೇ ಒಂದು ಅಪ್ಡೇಟನ್ನು ಕೊಡಬೇಕಾಗಿದ್ರೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಆಫೀಷಿಯಲ್ ವೆಬ್ಸೈಟ್ ಮುಖಾಂತರ ನೋಟಿಫಿಕೇಶನ್ನ ತೊಗೊಂಡ್ಬಿಟ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ಲ ನಿನ್ನೆ ವಿಡಿಯೋಗಳನ್ನು ಮಾಡಬೇಕಾಗಿತ್ತು, ಸೊ ಮಾಡಿರೋಕ್ಕಾಗಿರಲಿಲ್ಲ, ಅದು ನೋಟಿಸ್ ನನಗೆ ಬಂದಿರಲಿಲ್ಲ. ಆದ ಕಾರಣಕ್ಕೋಸ್ಕರ ನಿಮ್ಗೆ ಬೇಕಿದ್ರೆ ನೋಟಿಸ್ ಕೂಡ ನಾನು ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡನ್ನು ಮಾಡಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ಕನ್ನು ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೋಬಹುದು, ಟಿ ಎ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಟೆರೋಟಿಯಲ್ ಆರ್ಮಿ ಅಂತ ಹೇಳಿ. ಟೆರೋಟಿಯಲ್ ಆರ್ಮಿಯಲ್ಲಿ ಇದರಲ್ಲಿ ಸೋಲ್ಜರ್ GD ಕೂಡ ಕಾಲ್ಫಾರ್ಮ್ ಮಾಡ್ತಾರೆ. ಅದೇ ತರನಾಗಿ ಟ್ರೇಡ್ಸ್ಮನ್ ಮತ್ತು ಕ್ಲರ್ಕ್ ಹುದ್ದೆಗಳನ್ನ ಇದರಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ. ಈಗೇನು ಜಾಯ್ನಿಂಗ್ ಕೂಡ ಆಗಲ್ಲ, ಅದರಲ್ಲಿ GD ಮತ್ತು ಟ್ರೇಡ್ಮನ್ನು ಅದೇ ತರನಾಗಿ ಕ್ಲರ್ಕ್ ಕೂಡ ಕಾಲ್ಫಾರ್ಮ್ ಮಾಡಿದ್ರು. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಟೋಟಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಪುರುಷರಿಗೆ ಅಂದ್ರೆ ಮೇಲ್ ಕೆಡೆಟಿಗೆ 18 ಹುದ್ದೆಗಳಿದಾವೆ. ಅದೇ ತರನಾಗಿ ಫಿಮೇಲ್ ಕ್ಯಾಟಗರಿ ಅವರಿಗೆ 1 ಹುದ್ದೆಗಳಿದಾವೆ. ಸರ್, ಇದರಲ್ಲಿ ಟಿ ಎ ರ್ಯಾಲಿಯಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶಗಳು ಇರ್ತಾವ. ಎಸ್, ಇದರಲ್ಲಿ ಕೂಡ ಅವಕಾಶಗಳು ಇರ್ತಾವೆ. ನಿಮ್ಗೇನು GD ಮತ್ತು ಟೆಕ್ನಿಕಲ್ GD ಮತ್ತು ಟ್ರೇಡ್ಸ್ಮನ್ ಕ್ಲರ್ಕನ್ನು ಕಾಲ್ಫಾರ್ಮ್ ಮಾಡಿದ್ರಲ್ಲ, ಅವಾಗ ಮಾತ್ರ ನಿಮ್ಗೆ ಮಹಿಳೆಯರಿಗೆ ಇರೋದಿಲ್ಲ. ಸರ್, ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ, ಇದರಲ್ಲಿ ಎಷ್ಟು ಏಜ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ನೋಡ್ಕೊಳ್ರಿ, 18ರಿಂದ ಹಿಡಿದು 42 ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ಇದಕ್ಕೆ ಅರ್ಜಿಗಳನ್ನ ಹಾಕ್ಬಹುದಾ? ಎಸ್, ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಹಾಕಬೇಕಾಗುತ್ತೆ. ಅದು ವೆಬ್ಸೈಟ್ ಯಾವುದರಲ್ಲಿ ಹೋದ್ರೆ ಸಿಗುತ್ತೆ. ಸೊ ಅದು ಲಿಂಕ್ ಕೂಡ ನಾನು ಟೆಲಿಗ್ರಾಮ್ದಲ್ಲಿ ನಿಮ್ಗೆ ಅಪ್ಲೋಡನ್ನು ಮಾಡ್ತೀನಿ. ಇದಕ್ಕೆ ಮೊದಲಿಗೆ ಫಿಸಿಕಲ್ ಇರುತ್ತಾ ಅಥವಾ ಎಕ್ಸಾಮ್ ಇರುತ್ತಾ ಅಂತ ಹೇಳಿ ಸಂದ ಕೇಳ್ತಿರ್ತಕ್ಕಂಥವ್ರಿಗೆ ಇಲ್ಲಿ ನೋಡ್ಕೊಂಡ್ರೆ, ಮೊದಲಿಗೆ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದು ಟೆರೋಟಿಯಲ್ ಆರ್ಮಿಗೆ ಮೊದಲಿಗೆ ಇದಕ್ಕೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಎಷ್ಟು ಕ್ವಶನ್ಸ್ಗಳು ಇರ್ತಾವ ಅಂತ ಹೇಳಿ ಅದನ್ನು ಕೂಡ ನಾನು ನಿಮ್ಗೆ ಕನ್ಫರ್ಮೇಷನ್ ಅನ್ನ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಂಡ್ರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಪ್ಪ ಅಂದರೆ 100 ಕ್ವಶನ್ಸ್ಗಳು ಇರ್ತಾವೆ, 100 ಮಾರ್ಕ್ಸ್ ಇರ್ತವೆ. 100 ಕ್ವಶನ್ಸು ಮತ್ತು 100 ಮಾರ್ಕ್ಸು 2 ತಾಸು ಟೈಮಿಂಗ್ ಇರುತ್ತೆ. ಎಷ್ಟಿರ್ತಪ್ಪ ಅಂತಂದರೆ 2 ತಾಸು ನಿಮಗೆ ಈ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ. ಸರ್, ಇದು ಕನ್ನಡದಲ್ಲಿ ಏನಾದರೂ ಇಂಡಿಯನ್ ಆರ್ಮಿಗೆ ಕನ್ನಡದಲ್ಲಿ ಎಕ್ಸಾಮನ್ನು ಕೊಟ್ಟಿದ್ದಾರಲ್ಲ, ಇದಕ್ಕೂ ಕೂಡ ಕನ್ನಡದಲ್ಲೇ ಎಕ್ಸಾಮ್ ಏನಾದರೂ ಕೊಡ್ತಾರ ಅಂತ ಹೇಳಿ ಕೇಳ್ತಿರ್ತಕ್ಕಂಥವ್ರಿಗೆ ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಇರ್ತದೆ. ಯಾಕಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದೇ ಥರನಾಗಿ ಸರ್, ಇದಕ್ಕೆ ಎಕ್ಸಾಮ್ ಸಿಲೆಬಸ್ನಲ್ಲಿ ಯಾವ ಸಬ್ಜೆಕ್ಟ್ಗಳನ್ನ ಕೇಳ್ತಾರಪ್ಪ ಅಂದರೆ ಇಲ್ಲಿ ನೋಡ್ಕೊಡ್ರಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಎಕ್ಸಾಮ್. ಟೋಟಲಿ 4 ಸೆಕ್ಷನ್ಗಳು ಎಕ್ಸಾಮ್ನಲ್ಲಿ ಇರ್ತಾವೆ. 4 ಸೆಕ್ಷನ್ದಲ್ಲಿ ಫಸ್ಟ್ನೇ ಸೆಕ್ಷನ್ ಏನಿರ್ತಪ್ಪ ಅಂದರೆ ರೀಸನಿಂಗ್ ಅಂತ, ಮೆಂಟಲ್ ಎಬಿಲಿಟಿ ಏನಂತೀವಲ್ಲ, ರೀಸನಿಂಗ್ ಬಂದ್ಬಿಟ್ಟು 25 ಕ್ವಶನ್ಸ್ ಇರ್ತಾವೆ. ಎಷ್ಟಪ್ಪ ಅಂದರೆ ರೀಸನಿಂಗ್ನಲ್ಲಿ 25 ಕ್ವಶನ್ಸ್ ಇರ್ತಾವೆ. ನೆಕ್ಸ್ಟ್ ಅದೇ ಥರನಾಗಿ ಮ್ಯಾಥ್ಸ್ನಲ್ಲಿ 25 ಕ್ವಶನ್ಸು. ನೆಕ್ಸ್ಟ್ ಅದೇ ಥರನಾಗಿ ಜನರಲ್ ನಾಲೆಜಲ್ಲಿ GKದಲ್ಲಿ 25 ಕ್ವಶನ್ಸು. ಅದೇ ಥರನಾಗಿ ಇಂಗ್ಲೀಷ್ನಲ್ಲಿ ಕೂಡ 25 ಕ್ವಶನ್ಸು ಇರ್ತದೆ. ಟೋಟಲಿ ಬಂದ್ಬಿಟ್ರು 100 ಕ್ವಶನ್ಸ್ಗಳು, 100 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಇದಕ್ಕೆ ಟೈಮಿಂಗ್ ಬಂದು 2 hours ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರ್ತಾವೆ. ಅಂದರೆ ಒಂದು ಕ್ವಶನ್ ಕೊಟ್ಟರೆ ಅದಕ್ಕೆ ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸರಿನಾ ಅದನ್ನು ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಇದರ ಎಕ್ಸಾಮು ಟೈಮಿಂಗ್ ಆಯಿತು. ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡೇ ಎಕ್ಸಾಮ್ ಇರುತ್ತೆ. ಇದು ಆಫ್ಲೈನ್ ಎಕ್ಸಾಮ್ ಅಂತ ಕೇಳಕೊಬಿಟ್ರೆ, ಇದು ಆನ್ಲೈನ್ ಇದನ್ನು ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಈಗ ಅಗ್ನಿವೀರ್ 2 ವರ್ಷ ಅಗ್ನಿವೀರ್ ಎಕ್ಸಾಮನ್ನು ಬರೆಯಲ್ಲ, ಸೇಮ್ ಟು ಸೇಮ್ ಇದು ಕೂಡ ಅದೇ ಥರನಾಗಿ ಎಕ್ಸಾಮ್ ಇರ್ತದೆ. ಸರ್, ಇದಕ್ಕೆ ನಾನು ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಫೀಸ್ ಎಷ್ಟು ಇರುತ್ತೆ, ಇದಕ್ಕೆ ಎಷ್ಟು ಫೀಸನ್ನು ಕಟ್ಟಿದರೆ ಈಗ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ನೋಡ್ಕೊಡ್ರಿ, ಅಪ್ಲಿಕೇಶನ್ ಫೀಸು 500 ಇರುತ್ತೆ. ಎಷ್ಟಿರ್ತಪ್ಪ ಅಂದರೆ ಇದರಲ್ಲಿ 500 ಇರೋದು. ಯಾವುದೇ SC ST ಸ್ಟೂಡೆಂಟ್ ಆಗಿರಲಿ, ಮಹಿಳೆಯರಾಗಿರಲಿ, ಎಕ್ಸ್ ಸರ್ವಿಸ್ಮೆನ್ ಆಗಿರಲಿ, ಇದಕ್ಕೆ ಏನೂ ಕೂಡ ಆ್ಯಡ್ ಆಗೋದಿಲ್ಲ. ಡೈರೆಕ್ಟ್ ಪ್ರತಿಯೊಬ್ಬರು ಕೂಡ 500 ರೂಪಾಯಿ ಅಪ್ಲಿಕೇಶನ್ನಿನ ಫೀಸನ್ನು ಕಟ್ಟಲೇಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು, ಅಪ್ಲೈ ಮಾಡಬೇಕಾದ್ರೆ ಯಾವ ಲಿಂಕ್ ಸಿಗುತ್ತಪ್ಪ ಅಂದರೆ www.joinindianarmy.nic.in ಅಂತ ಕೇಳಿಸಿಂದ ಇದ್ರ ಗೂಗಲ್ನಲ್ಲಿ ನೀವೇನಾದರೂ ಕ್ರೋಮ್ನಲ್ಲಿ ಯಾವುದೇ ಒಂದು ಬ್ರೌಸರ್ನಲ್ಲಿ ಸರ್ಚ್ ಮಾಡಿಬಿಟ್ಟು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಯಾಕೆಂದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಪ್ಪ ಅಂದರೆ ಸೊ ಇಂಥವೆಲ್ಲ ನಿಮಗೆ ಕಡಿಮೆ ಇರ್ತಕ್ಕಂಥ ಪೋಸ್ಟಿನ ಯಾರು ಕೂಡ ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಯಾವ ಸೈಬರ್ ಸೆಂಟರ್ದವರು ಕೂಡ ಹಾಕ್ತಿರಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ ಈ ನೋಟಿಸನ್ನು ತೊಗೊಂಡು ಹೋಗಬೇಕು. ಇದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಲಿಂಕನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸೈಬರ್ ಸೆಂಟರ್ನವ್ರಿಗೆ ಕೇಳಿದರೆ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಹಾಕೋಕೆ ನಿಮ್ಗೆ ಒಂದು ಅಪಾರ್ಚುನಿಟಿ ಸಿಗ್ತದೆ.
ಅವ್ರಿಗೆ ಹಾಕ್ತಿರ್ತಕ್ಕಂಥ ಅಪ್ಲಿಕೇಶನ್ ಡೈರೆಕ್ಟಾಗಿ 1000-2000 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದು ಅಂಥವನ್ನ ಮಾತ್ರ ಹಾಕ್ತಿರ್ತಾರೆ. ಸರ್ ಇದಕ್ಕೆ ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ರಿ, ಎಜುಕೇಷನ್ ಏನಂತಾನೆ ಹೇಳ್ತಾ ಇಲ್ಲ. ಓಕೆ, ಜಸ್ಟ್ ಮಿಸ್ ಆಯಿತು. ನಾನು ಆಲ್ಮೋಸ್ಟ್ ನಿಮ್ಗೆ ಮೊದಲಿಗೆ ಹೇಳಬೇಕಾಗಿತ್ತು ಎಜುಕೇಷನ್ ಏನು ಬೇಕಾಗತ್ತಪ್ಪ ಅಂದರೆ ಇದಕ್ಕೆ ನೋಡ್ಕೊಂಡ್ರಿ. ಎಜುಕೇಷನ್ ನೀವು ಮುಗಿದಿರ್ಬೇಕಪ್ಪ ಅಂದರೆ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೋದು. ಓಕೆ, ಯಾವುದೇ ಒಂದು ಗ್ರ್ಯಾಜುಯೇಟನ್ನು ನೀವು ಕಂಪ್ಲೀಟ್ ಆಗಿರ್ತಪ್ಪ ಅಂದರೆ BA ಆಗಿರಲಿ, BCom ಆಗಿರಲಿ, BSc ಆಗಿರಲಿ, BE ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವುದೇ ಒಂದು ಗ್ರ್ಯಾಜುಯೇಟನ್ನು ನೀವು ಕಂಪ್ಲೀಟ್ ಆಗಿದ್ರಿಪ್ಪ ಅಂದರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಯಾವುದೇ ಒಂದು ನ್ಯೂಸ್ ಪೇಪರಲ್ಲಿ ನೋಡ್ಕೊಂಡಿದ್ವಿ TA ರ್ಯಾಲಿ ಅಂತ ಹೇಳಿಕೇಶನ್. ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಅದರಲ್ಲಿ ಏನೂ ಕೂಡ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಿಲ್ಲ. ಅದನ್ನ ನೋಡ್ಕೊಂಡ್ಬಿಟ್ಟು ನಾನು 10th ಮುಗಿದಿದೆ, ನಂದು ಜಸ್ಟ್ 8th ಪಾಸ್ ಆಗಿದ್ದೀನಿ ಅಂತ ನಾವು 10th ಮುಗಿದವರು ಕೂಡ ಹಾಕ್ಬೋದಾ ಅಥವಾ 8th ಮುಗಿದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕೇಳ್ತಕ್ಕಂಥದ್ದು ಇದು ರಾಂಗ್. ಓಕೆ, ಓನ್ಲಿ ಕಂಪಲ್ಸರಿಯಾಗಿ ಡಿಗ್ರಿಯನ್ನು ಕಂಪ್ಲೀಟ್ ಆಗಿರ್ತಕ್ಕಂಥವ್ರು ಕರೆಕ್ಟಾಗಿ ತಿಳ್ಕೊಡ್ರಿ ಇನ್ಫಾರ್ಮೇಷನನ್ನು. ನೀವು ಸೈಬರ್ ಸೆಂಟರ್ನವ್ರಿಗೆ ಅರ್ಧ ಹುಚ್ಚಿಡಿಸ್ಬಿಟ್ಟಿರ್ತೀರಿ. ಏನಪ್ಪ ಅಂದರೆ ಸರ್ TA ರ್ಯಾಲಿ ಕನ್ಫರ್ಮ್ ಮಾಡಿದ್ರೆ ನನಗೆ ಅರ್ಜಿ ಹಾಕಿಕೊಡಿ. ಯಾವುದೇ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ರಿಪ್ಪ ಅಂದರೆ ಫಸ್ಟಿಂದ ಹಿಡಿದು ಲಾಸ್ಟ್ ಮಟ್ಟನು ಏನಿದೆ ಅದರಲ್ಲಿ ಎಕ್ಸಾಮ್ ಸಿಲೆಬಸ್ ಏನಿರ್ತದೆ, ಯಾವಾಗಿಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಏನು ಅದಕ್ಕೆ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲದೇ ಡೈರೆಕ್ಟಾಗಿ ಸೈಬರ್ ಸೆಂಟರ್ದವ್ರಿಗೆ ಹೋಗಿ ಕೇಳಿದ್ರಿಪ್ಪ ಅಂತಂದರೆ ಯಾರೂ ಕೂಡ ನಿಮ್ಗೆ ಅಪ್ಲಿಕೇಶನನ್ನು ಹಾಕಿ ಕೊಡೋದಿಲ್ಲ. ಸರ್ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ಎಷ್ಟನೇ ತಾರೀಕಿನಿಂದ ಅಪ್ಲಿಕೇಶನನ್ನು ಹಾಕಬಹುದು ಇಲ್ಲಿ ನೋಡ್ಕೊಂಡ್ರೆ 12 ಮೇ 2025, 12 ಮೇ 2025ರಿಂದ ಹಿಡಿದು 10 ಜೂನ್ 2025ರವರೆಗೆ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಅಪ್ಲಿಕೇಶನ್ ಹಾಕೋಕ್ಕೆ ಇಷ್ಟು ಡೇಟ್ ಇರುತ್ತೆ. ಯಾರೆಲ್ಲ ಹಾಕ್ಕೊಳ್ಬೇಕು ಅನ್ಕೊಂಡಿದ್ದಿಲ್ಲ, ಸೊ ಇದು ಬಂದ್ಬಿಟ್ಟು ಟೆರೋಟಿಯಲ್ ಆರ್ಮಿದಲ್ಲಿ ಆಫೀಸರ್ ಪೋಸ್ಟನ್ನು ಕಾಲ್ಫಾರ್ಮ್ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಆಗುತ್ತೆ. ಏನು ಲಾಕ್ಡೌನ್ ಏನಾಗಿತ್ತಲ್ಲ ಆದ ಕಾರಣಕ್ಕೋಸ್ಕರ ಇದು ಆಫೀಸರ್ ಪೋಸ್ಟನ್ನು ಕಾಲ್ಫಾರ್ಮ್ ಮಾಡಿದಿಲ್ಲ. ಸೊ ಕಂಟಿನ್ಯೂ ಆಗಿ ನೀವೇನಾದರೂ ಇದರಲ್ಲಿ ಆಫೀಸರ್ ಆಗಿ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಫಿಸಿಕಲ್ ಇಂಕಿ ನಾರ್ಮಲ್ ಆಗಿರುತ್ತೆ. ಫಿಸಿಕಲ್ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡ್ರಿ. ಆಫೀಸರ್ ಪೋಸ್ಟನ್ನು ಕಾಲ್ಫಾರ್ಮ್ ಮಾಡಿದ್ರಪ್ಪ ಅಂದರೆ ಸರ್ ಹೈಟ್ ಎಷ್ಟು ಬೇಕಾಗುತ್ತೆ, ಸೊ ಇದಕ್ಕೆ ಹೈಟ್ ಏನಾದರೂ ಕಡಿಮೆ ಇದ್ದರೆ ನಡೀತದ. ಓಕೆ, ಪ್ರತಿಯೊಬ್ಬರು ಕೂಡ ಇದಕ್ಕೆ ಆಫೀಸರ್ ಪೋಸ್ಟ್ಗೆ ನೀವು ಜಾಯಿನ್ ಆಗ್ತಾ ಇದ್ದೀರಪ್ಪ ಅಂದರೆ NDA ಆಗಿರಲಿ, IMA ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆಗಿರಲಿ, ಯಾವುದೇ ಒಂದು ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಾ ಇದ್ದಾರೆ. NDAಗೆ ನಿಮ್ಗೆ 10th ಬೇಸ್ ಮೇಲೆ PUC ಓದ್ತಾ ಇದ್ದೀರಪ್ಪ ಅಂದರೆ ಅದನ್ನು ಅಪ್ಲೈ ಮಾಡ್ಬೋದು. ಬಟ್ ಜಸ್ಟ್ ಹೈಟ್ ಕೂಡ ಕಡಿಮೆ ಇರ್ತದೆ. ಸೇಮ್ ಟು ಸೇಮ್ TA ರ್ಯಾಲಿಗೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಹೈಟ್ ಪಾಸ್ ಆಗ್ತೀರಿ. ಅದ್ರ ಬಗ್ಗೆ ಯಾರು ಕೂಡ ಡೌಟನ್ನು ಇಟ್ಕೊಳ್ರಿಬೇಡಿ. ಸೊ ಇದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ, ಕಲೆಕ್ಟನ್ನು ಮಾಡ್ಕೊಳ್ರಿ. ಕಲೆಕ್ಟನ್ನು ಮಾಡ್ಕೊಂಡು ಡಿಗ್ರಿ ನೀನಾದರೂ ಆಯಿತು, ನಿನಗೆ ಇನ್ನು ಮುಂದೆ ಬರ್ತಿರ್ತಕ್ಕಂಥ ನೀನೇನಾದರೂ ಡಿಗ್ರಿ ಓದ್ತಾ ಇದೆಯಪ್ಪ ಅಂದರೆ ನಿನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಆದ ಕಾರಣಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡಿಗ್ರಿ ಮುಗಿಸಿದವ್ರು ಇದ್ದರೆ, ಸೊ ಸಾಕಷ್ಟು ಜನ ಡಿಗ್ರಿ ಮುಗಿಸಿರ್ತಾರೆ. ಸೊ ಅವರು ಅಪ್ಲೈ ಮಾಡ್ತಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ GD ಮತ್ತು ಟ್ರೇಡ್ಮನ್ ಇಂಥವನ್ನ ಮಾತ್ರ ಟ್ರೈ ಮಾಡ್ತಿರ್ತೀರಿ. ಒಂದು ಸಾರಿ ಇದು ಟೆರೋಟಿಯಲ್ ಆರ್ಮಿಗೆ ಕರೆದಿರ್ತಕ್ಕಂಥ ಆಫೀಸರ್ ಪೋಸ್ಟನ್ನು ಅಪ್ಲಿಕೇಶನ್ ಹಾಕಿಬಿಟ್ಟು ಜಸ್ಟ್ ನೀವು ಎಕ್ಸಾಮ್ ಎಂಟ್ರಿ ಮಾಡಿರಿ. ಯಾವ ಥರ ಸ್ಪೆಸಿಲಿಟಿ ಇರ್ತದೆ, ಡಿಗ್ರಿ ಎಕ್ಸಾಮ್ ಇದ್ರ ಆಫೀಸರ್ ಪೋಸ್ಟನ್ನು ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಯಾವ ಥರ ಆಫೀಸರ್ಸ್ಗಳು ಇರ್ತಾರೆ ಅಂತ ಕೇಳಿದ್ರೆ ಸೊ ಅವ್ರನ್ನಾದ್ರೂ ನೋಡಿ ಎಕ್ಸ್ಪೀರಿಯನ್ಸ್ ಆದರೂ ತೊಗೊಳ್ರಿ. ಏನು 500 ರೂಪಾಯಿ DD ಇದೆ ಸರ್, ಇದಕ್ಕೆ 500 ರೂಪಾಯಿ DD ಕಟ್ಟಿ ಯಾಕೆ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಕಂತ ಅನ್ನೋರು, ನೀವೇನಾದರೂ ಇವಾಗಲೇ ನನ್ನ DD ಬಗ್ಗೆ ಯೋಚನೆ ಮಾಡಬೇಕು, ಸೊ ನನ್ನ ಟೈಮ್ ಬಗ್ಗೆ ವೇಸ್ಟ್ ಮಾಡ್ತಿದ್ದೀನಿ ಅಂತಂದರೆ ಸೊ ಯಾವುದೋ ಒಂದು ಜಾಬನ್ನು ಸಿಗೋಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತದೊಂದು ನಿನಗೆ ಅಪ್ಲಿಕೇಬಲ್ ಆಗುತ್ತಪ್ಪ ಅಂದರೆ ಆ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಅದು ಎಕ್ಸಾಮ್ ಹೋಗಿ ಅಂದರೆ ನಿಮ್ಗೆ ನಾಲೆಜ್ ಇಂಪಾರ್ಟೆಂಟು. ಯಾವುದೇ ಒಂದು ನೀವು ಹೋಗಿ ಡೈರೆಕ್ಟಾಗಿ ಅಗ್ನಿವ್ರು ಏನ್ಬಿಡು ಜಸ್ಟ್ ನಿಮ್ಮದು ಲಕ್ ಪಾಸ್ ಆಗಿಬಿಡ್ತೀರಿ, ಸೊ ಒಂದು ಜಾಬನ್ನು ಸೇರ್ಕೊಳ್ತೀರಿ. ನೀವೇನಾದರೂ SSC GD ಕಾಂಪಿಟೇಷನ್ ಎಷ್ಟಿದೆ ಅಂತ ನೋಡ್ಕೊಂಡ್ರೆ ಅನಿಸುತ್ತಾ, ಎಷ್ಟು ಕಟ್ಟಪ್ ನಿಲ್ಬಹುದು ಈ ಸರಿ. ಆದ ಕಾರಣಕ್ಕೋಸ್ಕರ SSC GD ಪಾಸ್ ಮಾಡಬೇಕಪ್ಪ ಅಂದರೆ ನೀನು ಅಗ್ನಿವೀರ್ ಆಯಿತು, SSC MTS ಆಯಿತು, RPF ಆಯಿತು, ಈ ಕಾಮನ್ ಆಗಿರ್ತಕ್ಕಂಥ ಎಕ್ಸಾಮನ್ನು ಫೇಸ್ ಮಾಡಿದ್ಯಪ್ಪ ಅಂದರೆ ಮಾತ್ರ ನೀನು SSC GD ಎಕ್ಸಾಮನ್ನು ಫೇಸ್ ಮಾಡೋಕ್ಕೆ ಸಾಧ್ಯ ಇರ್ತದೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಯಾವುದೇ ಒಂದು ಕಲೆಕ್ಟಿಗೆ ಈಗ ಯಾವುದೇ ಒಂದು ಅಗ್ನಿವೀರ್ ಅಪ್ಲಿಕೇಶನ್ ಹಾಕಿದ್ರೆ ಅಂತ ತಿಳ್ಕೊಳ್ರಿ, ಅದಕ್ಕೆ ಸಿಲೆಬಸ್ ಏನಿರ್ತದೆ, ನೆಕ್ಸ್ಟ್ SSC GD ಹಾಕಿದಾಗ ಅದಕ್ಕೆ ಸಿಲೆಬಸ್ ಏನಿರ್ತದೆ, ಎಷ್ಟು ಟೈಮಿಂಗ್ ಇರುತ್ತೆ, ಎಷ್ಟು ನೆಗೆಟಿವ್ ಇರ್ತದೆ, ಅದನ್ನೆಲ್ಲ ನೀವು ಒಂದು ಅಪ್ಲಿಕೇಶನ್ ಹಾಕಿರ್ತೀರಪ್ಪ ಅಂದರೆ ಅಲ್ಲಿಂದ ಕಲೆಕ್ಟನ್ನು ಮಾಡ್ಕೊಂಡ್ಬಿಟ್ಟು ಎಕ್ಸಾಮಿಗೆ ಅಟೆಂಡ್ ಆಗಿರಿ. ಓಕೆ, ಈ ಇನ್ಫಾರ್ಮೇಷನನ್ನು ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಮೂಲೆಯಲ್ಲೂ ಕೂಡ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಜನ ಟ್ರೈ ಮಾಡಲ್ಲ, ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ತೀರಿ ಅಂತ ಹೇಳಿ ನಾನು ಈ ಇನ್ಫಾರ್ಮೇಷನ್ ಕೊಟ್ಟಿನಿ. ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅಂದ್ಕೊಂಡಿದ್ದಿಲ್ಲ ಎಸ್ ಅಂತ ಕಮೆಂಟನ್ನು ಹಾಕ್ರಿ. ಸೊ ನಾನು ಇದಕ್ಕೆ ಇನ್ನಷ್ಟು ನಿಮಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೀಡೋಕೆ ಟ್ರೈ ಮಾಡ್ತೀನಿ. ಓಕೆ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ, ಸರ್ ನಾನು ಇದೇ ಮೊದಲನೇ ಬಾರಿಗೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದ್ದೀನಿ, ಸೊ ನನಗೆ ಇದು ಇನ್ಫಾರ್ಮೇಷನ್ ಭಾಳಷ್ಟು ಯೂಸ್ ಆಯ್ತು ಅನ್ನೋರು. ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳ್ತಿರೋದು ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡ್ಕೊಡ್ರಿ, ಕೆಳಗಡೆ ಕಾಂತಿಯನ್ನು ನೋಡ್ಕೊಡ್ರಿ, ಈ ಸಬ್ಸ್ಕ್ರೈಬ್ ಬಟನ್
ಈ ಸಬ್ಸ್ಕ್ರೈಬ್ ಬಟನ್ ಏನಾದರೂ ನೀವು ಒತ್ಕೊಂಡ್ರೆ ಯಾವುದೇ ಒಂದು ವೆಬ್ಸೈಟಿಗೆ ಹೋಗಿ ವಿಸಿಟ್ ಕೊಟ್ಟು ಒಂದು ನೋಟಿಫಿಕೇಶನನ್ನು ಓದುವಂಥ ಅವಶ್ಯಕತೆನೇ ಇರೋದಿಲ್ಲ. ಜಸ್ಟ್ ನೀವು ಡೈಲಿ 5 ಮಿನಿಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿರಪ್ಪ ಅಂದರೆ ಇದು ಒಂದೇ ಅಲ್ಲ ಸ್ನೇಹಿತರೆ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಪ್ಪ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾನೆ ಇರ್ತದೆ. ಓಕೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.